ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಇವತ್ತಿನ ಮ್ಯಾಚ್ ಡೇ ಡಬಲ್ ಹೆಡರ್ ಇರೋದನ್ನ ಮೊದಲೇ ಮ್ಯಾಚ್ ಆಗ್ತಿರೋದು ಮುಂಬೈ ಇಂಡಿಯನ್ಸ್ ಅದೇ ರೀತಿಗೆ LS ಎರಡನೇ ಮ್ಯಾಚ್ ಆಗ್ತಿರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನ ಮ್ಯಾಚ್ ಡೇ ಪ್ರಿವ್ಯೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿರೋದೇ ರೀತಿಯಾಗಿ ಮೊದಲೇ ಮ್ಯಾಚ್ ಅದೇ ರೀತಿ ಎರಡು ಮ್ಯಾಚ್ ಇಂದು ಕೂಡ ಪ್ಲೇಯಿಂಗ್ 11 ಅನಾಲಿಸಿಸ್ ವಿನ್ ಪ್ರಿಡಿಕ್ಷನ್ ಎಲ್ಲ ಆಗ್ತಾ ಇದೆ, ಪಿಚ್ ರಿಪೋರ್ಟ್ಸ್ ಎಲ್ಲವನ್ನ ನಾನು ನಿಮ್ಗೆ ಸಂಪೂರ್ಣ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟ್ರೇಟ್ ಅವೇ ಮೊದಲ ಮ್ಯಾಚ್ ಕಡೆ ಹೋಗೋದಾದ್ರೆ 3:30ಕ್ಕೆ ಆಗ್ತಿರುವಂತಹ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಅದೇ ರೀತಿ ಲಕ್ನೋ ಸೂಪರ್ ಜೈಂಟ್ಸ್. ಇದರಲ್ಲಿ ಕಂಪ್ಯಾರಿಸನ್ ಅಲ್ಲಿ ಬರ್ತಾ ಇದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹೆಡ್ ಇದೆ ಮುಂಬೈ ಇಂಡಿಯನ್ಸ್ ಮೇಲೆ. ಯಾಕಪ್ಪ ಅಂತ ಹೇಳಿದ್ರೆ LS ಇಷ್ಟು ವರ್ಷಗಳ ಕಾಲ KL ರಾಹುಲ್ ಅವರ ಸ್ಥಿತಿಯಲ್ಲಿ ಇರೋದೇನ ಕ್ಯಾಪ್ಟನ್ಸಿಲಿ ಇತ್ತು, ಮತ್ತೆ KL ರಾಹುಲ್ ಅವರು ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಮುಂಬೈ ಇಂಡಿಯನ್ಸ್ ಮೇಲೆ ಮುನ್ನಡೆಸ್ತಾ ಇದ್ರು. ಅದಕ್ಕಾಗಿ LSG ಡಾಮಿನೇಟ್ ಮಾಡ್ತಿತ್ತು ಮುಂಬೈ ಇಂಡಿಯನ್ಸ್ ಮೇಲೆ. ಆದ್ರೆ ಈ ಬಾರಿ ಹಾಗಲ್ಲ, LSG ನಿಕೋಲಸ್ ಪೂರನ್ ಆಟ ಆಡಿದ್ರೆ ಮಾತ್ರ LSG ಆನ್ ಟಾಪ್ ಬರ್ಲಿಕ್ಕೆ ಸಾಧ್ಯ. ಇಲ್ದಿದ್ರು LSG ಸಿಕ್ಕಾಪಟ್ಟೆ ವೀಕ್ನೆಸ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ. ಪೂರನ್ ಯಾವಾಗ ಆಟ ಆಡಿದ್ರು ಅವಾಗ ಮಾತ್ರ LSG ಆನ್ ಟಾಪ್ ಅಲ್ಲಿ ಬರುತ್ತೆ, ಇಲ್ದಿದ್ರೆ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಬೌಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಾಕೊಂಡಿದೆ. ಯಾಕಪ್ಪ ಅಂತ ಹೇಳಿದ್ರೆ ಮಯಾಂಕ್ ಯಾದವ್ ಅವ್ರು ಕಮ್ ಬ್ಯಾಕ್ ಮಾಡಿರೋದ್ರಿಂದ. ಈ ಕಡೆ ಮುಂಬೈ ಇಂಡಿಯನ್ಸ್ ಅಂತ ಬಂದ್ರೆ ಮುಂಬೈ ಕೂಡ ಈಗ ಆಟ ಆಡಿರುವಂತ 4 ಕನ್ಸಿಕ್ಯೂಟಿವ್ ವಿನ್ ಹಾಕೊಂಡು ಮುಂಬೈ ಇಂಡಿಯನ್ಸ್ ಮೇಲೆ ಬಂದಿರೋದ್ರಿಂದ ಬೆಸ್ಟ್ ಫಿನಿಶಿಂಗ್ ಟಚ್ ನ ಕೊಡ್ಲಿಕ್ಕೆ ಮುಂಬೈ ಇಂಡಿಯನ್ಸ್ ಕಾಯ್ತಾ ಇದೆ. ಅದು ಕೂಡ ಆಗ್ತಾ ಇರೋದಲ್ಲಿ ಅಂತ ಕೇಳಿದ್ರೆ ವಾಂಖೇಡೆ ಸ್ಟೇಡಿಯಂ, ಮುಂಬೈನ ಹೋಮ್ ಗ್ರೌಂಡ್ ಆಗಿರುವಂತ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಆಗ್ತಿರೋದು. ಅದು ಕೂಡ 3:30ಕ್ಕೆ. ನನ್ನ ಪ್ರಕಾರ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ಲಿಕ್ಕೆ ಸೂಕ್ತ. ಟಾಸ್ ವಿನ್ ಆದವರು 100% ಫಸ್ಟ್ ಬ್ಯಾಟಿಂಗ್ ಕಡೆನೆ ಹೋಗ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದವ್ರಿಗೆ ಒಂಥರ ಬ್ಯಾಟಿಂಗ್ ಎಂಪರರ್ ಅಥವಾ ಚೇಸಿಂಗ್ ಕಡೆ ಹೋದ್ರು ಹೋಗ್ಬೋದು. ಒಟ್ನಲ್ಲಿ ಬ್ಯಾಟಿಂಗ್ ಅಂತೂ ಪ್ಯಾರಡೈಸ್ ಪಿಚ್ ಇದು ವಾಂಖೇಡೆ ಸ್ಟೇಡಿಯಂ ಅಂತ ಬಂದ್ರೆ. ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅಥವಾ ರಿಷಬ್ ಪಂತ್ ಯಾರೇ ಕೂಡ ಟಾಸ್ ವಿನ್ ಆದ್ರೂ ಚೇಸಿಂಗ್ ಮಾಡ್ತಾರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಸ್ಕೋರ್ ಬೋರ್ಡ್ ಎಷ್ಟಿದೆ ನೋಡ್ಕೊಂಡು ಈಸಿಯಾಗಿ ಬ್ಯಾಟ್ ಬೀಸ್ಲಿಕ್ಕೆ ಆಗುತ್ತೆ. ಅದಕ್ಕಾಗಿ ಚೇಸಿಂಗ್ ಮಾಡೋದಂತೂ 100% ಹೌದು ರಿಷಬ್ ಪಂತ್ ಅಥವಾ ಹಾರ್ದಿಕ್ ಪಾಂಡ್ಯ ಟಾಸ್ ವಿನ್ ಆದ್ರಂತೂ. ಇಲ್ಲಿ ಎಷ್ಟು ಕ್ರೂಷಿಯಲ್ ಅಂತ ಹೇಳಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ಎರಡು ಕೂಡ 10 ಪಾಯಿಂಟ್ಸ್ ಗಳ ಮೂಲಕ ಅಂದ್ರೆ ಬಾಟಮ್ ಅಂದ್ರೆ 4-5 ಸ್ಲಾಟ್ ಅಲ್ಲಿ ಇದೆ ಅಷ್ಟೇ. ಬಿಟ್ಟು ಇವತ್ತು ಮ್ಯಾಚ್ ವಿನ್ ಆದವರು ನಂಬರ್ 3 ಅಥವಾ ನಂಬರ್ 4 ಸ್ಲಾಟ್ ಗಂತೂ ಜಂಪ್ ಆಗೋದಂತೂ ಹೌದು. ಸ್ವಲ್ಪ ವೀಕ್ನೆಸ್ ಆಗುತ್ತೆ ಇವತ್ತು ಮ್ಯಾಚ್ ಸೋತವ್ರಿಗೆ. ಇವತ್ತು ನನ್ನ ಪ್ರಕಾರ ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಪ್ಲೇಯಿಂಗ್ 11 ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ. ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ಗಿಂತ ಅಹೆಡ್ ಹಾಕೊಂಡು ಮುಂಬೈ ಇಂಡಿಯನ್ಸ್ ಇದೆ. ಒಟ್ನಲ್ಲಿ ಎಲ್ಲ ಕಡೆ ಸ್ಟ್ರೆಂತ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಇದೆ. ಬೌಲಿಂಗ್ ಲೈನ್ ಅಪ್ ಅದೇ ರೀತಿ ಬ್ಯಾಟಿಂಗ್ ಅಲ್ಲೆಲ್ಲ ಕೂಡ ಆರ್ಡರ್ ಅಲ್ಲಿ ಕೂಡ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಲಕ್ನೋಕ್ಕಿಂತ ಹೆಚ್ಚಿನದಾಗಿ ಅಹೆಡ್ ಇದೆ ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಅಂತ ಅನಿಸ್ತಾ ಇದೆ. ಇವಾಗ ಪ್ಲೇಯಿಂಗ್ 11 ಕಡೆ ಬಂದ್ರೆ ಮೊದಲೇದಾಗಿ ಮುಂಬೈ ಇಂಡಿಯನ್ಸ್ ತೆಗೆದುಕೊಂಡ್ರೆ ರೋಹಿತ್ ಶರ್ಮಾ ಅದೇ ರೀತಿ ರಿಟಿಂಗ್ಟನ್ ಅವರು ಓಪನಿಂಗ್ ಮಾಡ್ತಾರೆ. ನಂಬರ್ 3 ತಿಲಕ್ ವರ್ಮಾ, ನಂಬರ್ 4 ಅಲ್ಲಿ ಸೂರ್ಯಕುಮಾರ್, ನಂಬರ್ 5 ಅಲ್ಲಿ ವಿಲ್ ಜಾಕ್ಸ್, ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ, ಆಮೇಲೆ ನೆಹನೋ ದೇರ್ ಅವರು, ಮಿಚೆಲ್ ಸ್ಯಾಂಟ್ನರ್ ಅವ್ರ ತನಕ ಕೂಡ ಒಳ್ಳೆ ಬ್ಯಾಟಿಂಗ್ ಡೆಪ್ತ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್. ನೆಕ್ಸ್ಟ್ ಅಲ್ಲಿ ತೆಗೆದುಕೊಂಡ್ರೆ ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಪಿಯೂಷ್ ಚಾವ್ಲಾ ಅದೇ ರೀತಿಯಾಗಿ ಜಸ್ಪ್ರೀತ್ ಬುಮ್ರಾ ಅವರು ಮೇನ್ ಥ್ರೆಟ್ ಹಾಕೊಂಡು ಮುಂಬೈ ಇಂಡಿಯನ್ಸ್ ನ ಬೌಲಿಂಗ್ ಲೈನ್ ಅಪ್ ನ ಲೀಡರ್ಶಿಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇವ್ರದೇ ಮೇನ್ ಆಗಿ ಬೌಲಿಂಗ್ ಲೈನ್ ಅಪ್ ಮುನ್ನಡೆಸುವಂತ ತಾಕತ್ ಇರೋದು. ಆ ರೀತಿ ಬೆಸ್ಟ್ ಬೌಲಿಂಗ್ ಹೋದ್ ಮ್ಯಾಚ್ ಅಲ್ಲಿ ಟ್ರೆಂಟ್ ಬೋಲ್ಟ್, ದೀಪಕ್ ಚಹರ್ ಅಂತೂ ಓವರ್ ಪ್ಲೇಲಿ ಕಿತ್ತು ಗುಡ್ಡೆ ಹಾಕಿಬಿಟ್ಟಿದ್ರು. ಆ ರೀತಿ ಬೆಸ್ಟ್ ಬೌಲಿಂಗ್ ಸ್ಕಿಲ್ ನ ತೋರಿಸಿದ್ರು ಮುಂಬೈ ಇಂಡಿಯನ್ಸ್. ಆ ರೀತಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಕೂಡ ಇವ್ರದಿದೆ. 3 ಪೇಸರ್ ಅಂತ ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಅದರಲ್ಲೂ ಬೂಮ್ರಾ ಅವರು. ಇದೊಂಥರ ಎಕಾನಮಿಕಲ್ ಮತ್ತೆ ಪಿನ್ ಟು ಪಿನ್ ಸ್ವಿಂಗ್ ಕಿಂಗ್ಸ್ ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಬೆಸ್ಟ್ ಇವ್ರದ್ದು ಬೌಲಿಂಗ್ ನೆನಪಿದೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಲಕ್ನೋ ಸೂಪರ್ ಜೈಂಟ್ಸ್ ನೋಡ್ತಾ ಇದ್ರೆ ಎಡನ್ ಮಾಕ್ರಮ್, ಮಿಚೆಲ್ ಮಾರ್ಷರ್ ಓಪನಿಂಗ್ ಮಾಡ್ತಾರೆ. ನಂಬರ್ 3 ಅಲ್ಲಿ ನಿಕೋಲಸ್ ಪೂರನ್, ನಂಬರ್ 4 ಅಲ್ಲಿ ರಿಷಬ್ ಪಂತ್, ನಂಬರ್ 5 ಅಲ್ಲಿ ಡೇವಿಡ್ ಮಿಲ್ಲರ್, ನಂಬರ್ 6 ಅಲ್ಲಿ ಅಬ್ದುಲ್ ಸಮದ್, ನಂಬರ್ 7 ಅಲ್ಲಿ ಆಯುಷ್ ಬದೋನಿ, ನಂಬರ್ 8 ಅಲ್ಲಿ ಶಹಬಾಜ್ ಅಹ್ಮದ್, ನಂಬರ್ 9 ಅಲ್ಲಿ ಆವಿಷ್ ಖಾನ್, ನಂಬರ್ 10 ಅಲ್ಲಿ ಆಕಾಶ್ ಟಿಪ್, ನಂಬರ್ 11 ಅಲ್ಲಿ ರವಿ ಬಿಷ್ಣೋಯಿ. ನೆಕ್ಸ್ಟ್ ಮಯಾಂಕ್ ಯಾದವ್ ಅವರು ನನ್ನ ಪ್ರಕಾರ ಇಂಪ್ಯಾಕ್ಟ್ ಆಗಿ ಬರ್ತಾರೆ ಅಂತ ಅನಿಸ್ತಾ ಇದೆ. ಇದೊಂಥರ LSG ಅಷ್ಟೊಂದು ಕಳಪೆ ಇರುವಂತ ಪ್ಲೇಯಿಂಗ್ 11 ಏನಲ್ಲ, ಒಂಥರ ಬೆಸ್ಟ್ ಇದೆ ಅವ್ರದ್ದು ಕೂಡ. ಆದ್ರೆ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಆಟ ಆಡುವಂತ ಸ್ಕಿಲ್ಸ್ ಯಾರ್ದು ಇಲ್ಲ. ಪೂರನ್ ಆಟ ಆಡದೆ ಮತ್ತೆ ಅಥವಾ ಆಯುಷ್ ಬದನ್ ಒಂದೊಂದು ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಪರ್ಫಾರ್ಮೆನ್ಸ್ ಮಾಡ್ತಾರೆ. ರಿಷಬ್ ಪಂತಿನ ಮೇನ್ ಆಗಿ ಸ್ಕೋರಿಂಗ್ ಆಪರ್ಚುನಿಟಿಗಳೇ ಕ್ರಿಯೇಟ್ ಆಗ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ LSG ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿದೆ. ಅದೇ ಈ ಮ್ಯಾಚ್ ಸ್ವಲ್ಪ ಅದು ಪೈಪೋಟಿ ಕೊಡ್ತಾರೆ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ LSG ಮ್ಯಾಚ್ ಅಲ್ಲಿ. ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನ ವಿನ್ ಆಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ಕಡೆ ಹೋಗೋದಾದ್ರೆ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಎಲ್ಲ ಆಗ್ತಾರೆ ಅಂತ ಕೇಳಿದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂದ್ರೆ ಡೆಲ್ಲಿಯ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇರೋದು. ಹೋದ್ ಮ್ಯಾಚ್ ಅಲ್ಲಂತೂ ನಮ್ಮ RCB ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ KL ರಾಹುಲ್ ಅವರು ಹೋಮ್ ಗ್ರೌಂಡ್ ಅಲ್ಲಿ KL ರಾಹುಲ್ ಅವರೇ ನಮ್ಮ RCB ಗೆ ಸೈಲೆಂಟ್ ಮಾಡಾಕಿದ್ರು. ಆದ್ರೆ ಈ ಬಾರಿ ರಿವೆಂಜ್ ಅಂತೂ 100% ತೀರ್ಸ್ಕೊಳ್ತಾರೆ. ನಿನ್ನೆ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಎಲ್ಲ ಮಾಡಿದ್ದೇನೆ, ಬೇಕಾದ್ರೆ ನನ್ನ ಚಾನಲ್ ಅಲ್ಲಿ ಉಂಟು, ಬೇಕಾದ್ರೆ ನೋಡ್ಕೊಳ್ಬಹುದು. ಅದೇ ರೀತಿ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂತೂ ಪಿನ್ ಟು ಪಿನ್ ನಮ್ಮ RCB ನೇ ಅಹೆಡ್ ಹಾಕೊಂಡಿದೆ. ಈ ಬಾರಿಯ ಸ್ಟಾಟ್ ನೋಡ್ತಾ ಇದ್ರೆ ಒಳ್ಳೆ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲ ಅಂತ ಅಲ್ಲ, ಹೌದು ಕೂಡ ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಬಿಂದಸ್ ಆಗೋ ಸ್ಟ್ರಾಂಗ್ ಇದೆ.
ನಮ್ದು ಕೂಡ ಬೌಲಿಂಗ್ ಅಟ್ಯಾಕ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ಬೌಲಿಂಗ್ ಅಟ್ಯಾಕ್ ಕಡೆನೆ ಬರೋದಾದ್ರೂ ಕೂಡ ಎಂಟರ್ ಎಕಾನಮಿ ಅದು ಕೂಡ ಪವರ್ ಪ್ಲೇ ನೆಕ್ಸ್ಟ್ ಅಲ್ಲಿ ಮಿಡ್ಲ್ ಓವರ್ಸ್ ಅಲ್ಲಂತೂ ಬೆಸ್ಟ್ ಬೌಲಿಂಗ್ ನ ಸ್ಪಿನ್ನರ್ಸ್ ಅದೇ ರೀತಿಯಾಗಿ ಫಾಸ್ಟ್ ಬೌಲರ್ಸ್ ಎಲ್ಲ ಕೂಡ ಡಾಮಿನೇಟ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಆ ರೀತಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ನಮ್ಮ RCB ಇದೆ. ಜಾಸ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್ ಇಬ್ರು ಕೂಡ ಮೇನ್ ಬ್ರಹ್ಮಾಸ್ತ್ರ ಹಾಕೊಂಡಿದ್ದಾರೆ. ಸ್ಪಿನ್ನರ್ ಗಳು ಬಂದ್ರೆ ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಮೇನ್ ಹಾಕೊಂಡಿದ್ದಾರೆ. ಶೆಫರ್ಡ್ ಅವರು ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ ನ ತಂದ್ಕೊಡೋದು. ನಮ್ಮ RCB ಕೂಡ ಬೌಲಿಂಗ್ ಅಟ್ಯಾಕ್ ಅಷ್ಟೇ ಕಡಕ್ ಹಾಕೊಂಡಿದೆ. ನಮ್ಮ RCB ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಒಂಥರ ಪಿನ್ ಟು ಪಿನ್ ಬೌಲಿಂಗ್ ಅಟ್ಯಾಕ್ ಬೆಸ್ಟ್ ಇದೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ. ಅಲ್ಲಿ ಪಿಚ್ ಎಲ್ಲ ಆಗ್ತೇನೆ ಅಂತ ಕೇಳ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಹೇಳಿದ್ದೇನೆ. ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು ನನ್ನ ಪ್ರಕಾರ 180 to 190. ಇಲ್ಲಿ ಚೇಸಿಂಗ್ ಕಡೆ ಹೋಗೋದಂತ ಹೌದು. ಟಾಸ್ ವಿನ್ ಆದವರು ಚೇಸಿಂಗ್ ಇಲ್ಲಿ ವಿನ್ ಆಗೋದು. ನಮ್ಮ RCB ಟಾಸ್ ಸೋತ್ರು ಕೂಡ ಚೇಸಿಂಗ್ ಆದ್ರೂ ಕೂಡ ಇಲ್ಲ ಡಿಫೆನ್ಸ್ ಆದ್ರೂ ಕೂಡ RCB ಇವತ್ತಿನ ಮ್ಯಾಚ್ 100% ಡಾಮಿನೇಟ್ ಮಾಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸ್ ಆದ್ರೂ ಕೂಡ ನಮ್ಮ RCB ಒಳ್ಳೆ ಸ್ಕೋರ್ ಹೊಡೆಯುತ್ತೆ. ಡೆಲ್ಲಿಗೆ ಕಚ್ಚಾಕತ್ತಂತ ಹೋದ್ ಬಾರಿ ನಮ್ಮ RCB ಹೋಮ್ ಗ್ರೌಂಡ್ ಆಗಿರೋದ್ರಿಂದ RCB ಗೆ ಸ್ವಲ್ಪ ಅದ್ಲು ಬದಲು ಆಗಿತ್ತು. ಇಲ್ಲ ಅಂತ ಹೇಳಿದ್ರೆ RCB ಅದು ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡೋದಾಗಿತ್ತು. ಒಂದು KL ರಾಹುಲ್ ಅವರ ಕ್ಯಾಚ್ ನ ಫೀಲ್ಡಿಂಗ್ ಎಫರ್ಟ್ಸ್ ಗಳನ್ನ ಕರೆಕ್ಟ್ ಆಗಿ RCB ಇವತ್ತಿನ ಮ್ಯಾಚ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಮತ್ತೆ ಎಲ್ಲೂ ಕೂಡ ಕಳಪೆ ಫೀಲ್ಡಿಂಗ್ ಎಕ್ಸ್ಟ್ರಾ ರನ್ಸ್ ಗಳನ್ನ ನಮ್ಮ RCB ಪ್ರೊವೈಡ್ ಮಾಡಬಾರ್ದು. ಅದೆರಡೇ ಮೇನ್ ಕನ್ಸಿಡರ್ ಆಗ್ಬೇಕು ನಮ್ಮ RCB ಗೆ. ಮತ್ತೆ ಬ್ಯಾಟಿಂಗ್ ಅಲ್ಲಿ ನೋಡ್ತಾ ಇದ್ದೀವಿ, ವಿರಾಟ್ ಕೊಹ್ಲಿ ಅವರು ಸ್ಟ್ಯಾಂಡ್ ಹಾಕೊಂಡು ಒಂದ್ ಕಡೆ ನಿಂತ್ಕೊಂಡಿದ್ರೆ ಮಾತ್ರ ಎಷ್ಟೇ ರನ್ ಬೇಕಾದ್ರೂ ಚೇಸ್ ಆಗ್ಬೋದು ಅಥವಾ ಹೊಡಿಲಿಕ್ಕೆ ಎಷ್ಟೇ ಟಾರ್ಗೆಟ್ ಸೆಟ್ ಮಾಡ್ಲಿಕ್ಕೂ ಕೂಡ ನಮ್ಮ RCB ಗೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಒಂದ್ ಸೈಡ್ ನಿಂತ್ಕೊಂಡಿದ್ರೆ ಮಾತ್ರ ನಮ್ಮ RCB ಗೆ ಈಸಿಯಾಗಿ ಸ್ಕೋರ್ ಬೋರ್ಡ್ ಹೆಚ್ಚು ಮಾಡ್ಲಿಕ್ಕೆ ಆಗುತ್ತೆ. ಯಾಕಪ್ಪ ಅಂತ ಫಿಲ್ ಸಾಲ್ಟ್ ಅವರು ಇವತ್ತು ಪರ್ಫಾರ್ಮೆನ್ಸ್ ಬರ್ಲೇಬೇಕು ಅವರಿಂದ. ವಿರಾಟ್ ಕೊಹ್ಲಿ ಅವರು ಒಂದ್ ಕಡೆ ನಿಂತ್ಕೊಂಡಿದ್ರೆ ಹೋದ್ 2 ಮ್ಯಾಚ್ ಅಲ್ಲೂ ಕೂಡ ಈಸಿಯಾಗಿ ನಮ್ಮ RCB ವಿನ್ ಆಗ್ಲಿಕ್ಕೆ ವಿರಾಟ್ ಕೊಹ್ಲಿ ಅವರು ಒಂದ್ ಕಡೆ ನಿಂತ್ಕೊಂಡಿರ್ಲಿಕ್ಕೆ ಕಾರಣ. ದೇವದತ್ ಪಡಿಕ್ಕಲ್ ಅವರು ಕೂಡ ಬೆಸ್ಟ್ ಫಾರ್ಮ್, ರಜತ್ ಪಟಿದಾರ್ ಒಂದು ಪಾರ್ಟಿಗೆ ಬಂದ್ರೆ ಎಲ್ಲ ಕೂಡ ನಮ್ಮ RCB ಪಿನ್ ಟು ಪಿನ್ ಬ್ಯಾಟಿಂಗ್ ಲೈನ್ ಅಪ್ ಬಿಂದಾಸ್ ಹಾಕೊಂಡಿದೆ. ಟೀಮ್ ಡೇವಿಡ್ ಅಂತೂ ಬೆಸ್ಟ್ ಫಿನಿಶ್ ನ ಕೊಟ್ಟು ಬಿಡ್ತಾರೆ ನಮ್ಮ RCB ಅಂತ ಬಂದ್ರೆ. ಒಟ್ನಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ನಮ್ಮ RCB ವಿನ್ ಪ್ರಿಡಿಕ್ಷನ್ ಕೊಡೋ ಅಂದ್ರೆ ಪಕ್ಕ ನಮ್ಮ RCB ಇದೆ. ಅದ್ರಲ್ಲಿ ಮೇನ್ ಆಗಿ KL ರಾಹುಲ್ ಅವರ ರಿವೆಂಜ್ ಯಾವ ರೀತಿ ವಿರಾಟ್ ಕೊಹ್ಲಿ ಅವರು ಅವರ ಹೋಮ್ ಗ್ರೌಂಡ್ ಅಲ್ಲಿ ತೀರ್ಸ್ಕೊಳ್ತಾರೆ KL ರಾಹುಲ್ ಅವರ ನಡುವೆ ಅದು ಕಾಯ್ಬೇಕಾಗಿದೆ. ರಿವೆಂಜ್ ವಿರಾಟ್ ಕೊಹ್ಲಿ ಅವರಿಂದ ಹೇಗೆ ಬರುತ್ತೋ ಅದೊಂಥರ ಸ್ಟೈಲಿಶ್ ಆಗಿರತ್ತೆ ಅಂತ ಅನಿಸ್ತಾ ಇದೆ. ಅವ್ರು ವಿಕೆಟ್ ಆದ್ರೂ ವಿರಾಟ್ ಕೊಹ್ಲಿ ಅವರು ಅಕಸ್ಮಾತ್ ವಿಕೆಟ್ ಆದ್ರೂ ಕೂಡ ಅವ್ರ ಟೀಮ್ ಮೇಟ್ಸ್ ಇಂದಂತೂ KL ರಾಹುಲ್ ಅವ್ರ ರಿವೆಂಜ್ ಅನ್ನ ತೆಗೆದುಕೊಂಡೇ ಕೊಡ್ತಾರೆ. ನಮ್ಮ RCB ಇವತ್ತಿನ ಮ್ಯಾಚ್ ವಿನ್ ಆಗ್ಲೇಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಇದೊಂಥರ ರಿವೆಂಜ್ ಟೈಮ್ ಅಂತಾನೆ ಹೇಳ್ಬೋದಾಯ್ತು. ಹೋದ್ ಮ್ಯಾಚ್ ನ ಸೇಡ್ ಅನ್ನ ತೀರ್ಸ್ಕೊಳಿಕ್. ಇವಾಗ ಪ್ಲೇಯಿಂಗ್ 11 ಕಡೆ ಬಂದ್ರೆ ಯಾವ ರೀತಿ ಬರ್ಬೋದು ನಮ್ಮ RCB ತೆಗೆದುಕೊಂಡ್ರೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರೆ. ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ಅಲ್ಲಿ ರಜತ್ ಪಟಿದಾರ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಟೀಮ್ ಡೇವಿಡ್, ನಂಬರ್ 7 ಅಲ್ಲಿ ರುಮೇಶ್ ಶೆಫರ್ಡ್. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಜಾಶ್ ಹೇಜಲ್ವುಡ್, ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಆಗಿ ಬರೋದಂತೂ 100% ಹೌದು. ಇದೊಂಥರ ಪಿನ್ ಟು ಪಿನ್ ಕರೆಕ್ಟ್ ಹಾಕೊಂಡಿದೆ. ನಮ್ಮ RCB ನೋಡ್ತಾ ಇದೆ. ಇವಾಗ ಡೆಲ್ಲಿದು ನೋಡ್ತಾ ಇದ್ದೀವಿ, ಫೆಫ್ ಡುಪ್ಲೆಸಿ ಅವ್ರ ಜೊತೆಗೆ ಅಭಿಷೇಕ್ ಪೋರಲ್, ನಂಬರ್ 3 ಅಲ್ಲಿ KL, ನಂಬರ್ 4 ಅಲ್ಲಿ ಕರುಣ್, ನಂಬರ್ 5 ಅಲ್ಲಿ ಸ್ಟಬ್ಸ್, ನಂಬರ್ 6 ಅಲ್ಲಿ ಅಕ್ಷರ್, ನಂಬರ್ 7 ಅಲ್ಲಿ ಅಶುತೋಷ್, ನಂಬರ್ 8 ಅಲ್ಲಿ ಮಿಚಲ್ ಸ್ಟಾರ್ಕ್, ನಂಬರ್ 9 ಅಲ್ಲಿ ಕುಲ್ದೀಪ್, ನಂಬರ್ 10 ಅಲ್ಲಿ ಟಿ ನಟರಾಜನ್, ಮುಖೇಶ್ ಕುಮಾರ್, ವಿಪರ್ ರಾಜ್ ಮೇನ್ ಸ್ಪಿನ್ನರ್ ಹಾಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಅಥವಾ ಟಿ ನಟರಾಜನ್ ಬದಲಾಗಿ ವಿಪರಾಜೆ ಬರ್ಬೋದು, ಅಥವಾ ಟಿ ನಟರಾಜನ್ ಬಂದ್ರು ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಡೆಲ್ಲಿದು ಕೂಡ ಪಿನ್ ಟು ಪಿನ್ ಬೆಸ್ಟ್ ಇದೆ. ಆದ್ರೆ KL ರಾಹುಲ್, ಕರುಣ್ ನಾಯರ್ ನ ಮೇನ್ ಆಗಿ RCB ಪರಿಗಣನೆ ಮಾಡ್ಕೊಂಡು ಅವ್ರ ವಿಕೆಟ್ ನ ಬೇಗನೆ ಕಳಿಸೋ ತರ ಮಾಡ್ಬೇಕು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಒಟ್ಟಲ್ಲಿ ಇವತ್ತಿನ ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ನಮ್ಮ RCB ಅಹೆಡ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಅಂತ. ಅವೇಲ್ ಆಗ್ತಿರೋದ್ರಿಂದ 100% RCB ಕಡೆನೇ ಹೆಚ್ಚಿನದಾಗಿದೆ. ಇದಿಷ್ಟು ಮುಂಬೈ ಇಂಡಿಯನ್ಸ್, ಅದೇ ರೀತಿ ಲಕ್ನೋ ಸೂಪರ್ ಜೈಂಟ್ಸ್ ಸೆಕೆಂಡ್ ಮ್ಯಾಚ್ ಆಗಿರುವಂತ ಡೆಲ್ಲಿ ಕ್ಯಾಪಿಟಲ್ಸ್, ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.